ಬಿಜೆಪಿ ಕಚೇರಿಯಲ್ಲಿ ನಡೆಯಬೇಕಿದ್ದ ಟಿಕೆಟ್ ಆಯ್ಕೆ ರೆಸಾರ್ಟ್ಗೆ ಶಿಫ್ಟ್ ಆಗಿದೆ. 20 ಜಿಲ್ಲೆಗಳಲ್ಲಿ ಯಾರು ಬೆಸ್ಟ್ ಅಭ್ಯರ್ಥಿಗಳು ಅಂತ ರೆಸಾರ್ಟ್ನಲ್ಲಿ ಕೂತು ಕಮಲ ಕಲಿಗಳು ಫೈನಲ್ ಮಾಡಿದ್ದಾರೆ. ಉಳಿದ 10 ಜಿಲ್ಲೆಗಳ ಟಿಕೆಟ್ ಆಯ್ಕೆಯೂ ಕೂಡ ಆಗಲಿದ್ದು ಹೈಕಮಾಂಡ್ಗೆ ಪಟ್ಟಿ ಕಳಿಸುವುದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ನಡೀತಾ ಇದೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಭ್ಯರ್ಥಿಗಳ ಆಯ್ಕೆಗೆ ನಿನ್ನೆ ಬಿಜೆಪಿ 30 ಜಿಲ್ಲೆಗಳಲ್ಲೂ ಎಲೆಕ್ಷನ್ ಮಾಡಿತ್ತು. ಬ್ಯಾಲೆಟ್ ಮೂಲಕ ನಡೆದ ಮತದಾನದ ಬಾಕ್ಸ್ಗಳನ್ನ ಬೆಂಗಳೂರಿಗೆ ತಂದು ರಾತ್ರಿ ಇಡೀ ಕೌಂಟಿಂಗ್ ಮಾಡಿದ್ರು. ಇವತ್ತು ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಯಾವ್ಯಾವ ಆಕಾಂಕ್ಷಿಗಳಿಗೆ ಎಷ್ಟೆಷ್ಟು ಮತ ಬಿದ್ದಿದೆ, ಯಾರು ಹಿತವರು, ಯಾರು ಗೆಲ್ಲೋ ಸಾಮರ್ಥ್ಯ ಇರೋರು ಅನ್ನೋ ಚರ್ಚೆ ನಡೀತು. ಜಿಲ್ಲಾವಾರು ಪ್ರಮುಖ ನಾಯಕರ ಜೊತೆ ಕೋರ್ ಕಮಿಟಿ ನಾಯಕರು ಪ್ರತ್ಯೇಕ ಸಭೆನೂ ನಡೆಸಿದ್ರು. ಬೆಳಗಾವಿ ಹೊಣೆ ನನಗೆ ಕೊಡಿ ಎಂದ ರಮೇಶ್ ಜಾರಕಿಹೊಳಿ. ಬೆಳಗಾವಿ ಎಲೆಕ್ಷನ್ ನನ್ನ ಹೊಣೆಗೆ ಕೊಡಿ, ಅಥಣಿ ಟಿಕೆಟ್ ಮಹೇಶ್ ಕುಮಟಳ್ಳಿಗೆ ಕೊಡಬೇಕು, ಬೆಳಗಾವಿ ಗ್ರಾಮಾಂತರ ನಾಗೇಶ್ ಮುನೋಳ್ಕರ್ಗೆ ನೀಡಿ, ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ಗೆ ಟಿಕೆಟ್ ಬೇಕು, ಆಗಸ್ಟ್ 18ಕ್ಕೆ ಕನಿಷ್ಠ 15 ಸೀಟು ಗೆಲ್ಲೋದಕ್ಕೆ ಸಾಧ್ಯ ಅಂತ ರಮೇಶ್ ಜಾರಕಿಹೊಳಿ ಷರತ್ತಿನ ಜೊತೆ ಮನವಿಯೂ ಹಾಕಿದ್ದಾರೆ. ಬೆಳಗಾವಿ ಜೊತೆ ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಟಿಕೆಟ್ ವಿಚಾರದ ಬಗ್ಗೆ ಸಭೆ ನಡೆಯಿತು. ಸಭೆಯಲ್ಲಿ ಬಿಸಿ ನಾಗೇಶ್, ಶಾಸಕ ಚಂದ್ರಪ್ಪ, ಮಸಾಲೆ ಜಯರಾಮ್, ಜ್ಯೋತಿ ಗಣೇಶ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಇದಾದ ಮೇಲೆ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳ ಸಭೆ ನಡೆಯಿತು. ಧಾರವಾಡದ ಕುಂದಗೋಳ ಕ್ಷೇತ್ರಕ್ಕೆ ಎಂಆರ್ ಪಾಟೀಲ್ ಮತ್ತು ಚಿಕ್ಕನಗೌಡ ಆಕಾಂಕ್ಷಿಗಳಾಗಿದ್ದು, ನನಗೆ ಟಿಕೆಟ್ ಬೇಕು ಅಂತ ಎಂಆರ್ ಪಾಟೀಲ್ ಮನವಿ ಇಟ್ರು. ನಾವು ಪಾರ್ಟಿ ಬೇಸ್ಡ್ ಲಾಸ್ಟ್ ಟೈಮ್ ನನಗೆ ಹೇಳಿದ್ದಾರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಎಂಆರ್ ಪಾಟೀಲ್ ಅಂತ ಹೇಳಿ. ನೋಡ್ರಿ, ನಾನು ಟಿಕೆಟ್ ಆಕಾಂಕ್ಷಿ. ಹೋದ ಸಲ ಏನಾಗಿದೆ ತಮ್ಗೆಲ್ಲ ಮಾಹಿತಿ ಪ್ರಶ್ನೆಯಾಗಿ ಗೊತ್ತಿದೆ. ಅದರ ಎಲ್ಲ ನಾಯಕರು ಏನ್ ತೀರ್ಮಾನ ಕೈಗೊಂಡದ್ದು ತಮ್ಗೆಲ್ಲ ಗೊತ್ತದ. ಸಿಎಂ ತವರು ಜಿಲ್ಲೆ ಹಾವೇರಿಯದ್ದೇ ಹೈಲೈಟ್ ಸಭೆ. ಯಡಿಯೂರಪ್ಪ, ಬೊಮ್ಮಾಯಿ, ಅರುಣ್ ಸಿಂಗ್ ಹಾವೇರಿ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಿಂದ ಅಭಿಪ್ರಾಯ ಸಂಗ್ರಹಿಸಿದ್ರು. ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಚರ್ಚೆ ಬಂತು. ಆಗ ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿ ಸ್ಪರ್ಧೆಗೆ ಕೋರ್ ಕಮಿಟಿ ಫೈನಲ್ ಮಾಡಿದೆ. ಹಾಗೆ ಹಿರೇಕೆರೂರಿನಿಂದ ಬಿಸಿ ಪಾಟೀಲ್ಗೆ ಟಿಕೆಟ್, ಬ್ಯಾಡಗಿಯಿಂದ ವಿರೂಪಾಕ್ಷಪ್ಪಗೆ ಟಿಕೆಟ್ ನಿರ್ಧಾರ ಆಗಿದ್ದು, ಹಾವೇರಿ ಶಾಸಕ ನೆಹರು ಓಲೇಕಾರ್ಗೆ ಟಿಕೆಟ್ ಡೌಟ್. ರಾಣೆಬೆನ್ನೂರಿನಲ್ಲಿ ಆರ್ ಶಂಕರ್ ಪರ ಹೆಚ್ಚು ಜನ ಒಲವಿಲ್ಲ. ಹೀಗಾಗಿ ಹಾಲಿ ಶಾಸಕ ರಾಣೆಬೆನ್ನೂರು ಶಾಸಕ ಅರುಣ್ ಕುಮಾರ್ ಪರ 50-50 ಅಭಿಪ್ರಾಯ ವ್ಯಕ್ತವಾಗಿದೆ. ಹಾನಗಲ್ನಿಂದ ದಿವಂಗತ ಸಿಎಂ ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡಲು ಒಲವು ವ್ಯಕ್ತವಾಗಿದೆ. ತುಮಕೂರು, ಮಧುಗಿರಿ, ದಾವಣಗೆರೆ, ಚಿತ್ರದುರ್ಗ ಹಾಗೆ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ನಗರ, ಗ್ರಾಮಾಂತರ, ಚಿಕ್ಕೋಡಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಜಯನಗರ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿ 20 ಜಿಲ್ಲೆಗಳ ಪ್ರಮುಖರ ಜೊತೆ ಸಭೆ ನಡೆಸಿ ಟಿಕೆಟ್ ಫೈನಲ್ ಮಾಡಲಾಗ್ತಿದೆ. ನಾಳೆಯೂ ಕೋರ್ ಕಮಿಟಿ ಸಭೆ ನಡೆಸಿ ಪಟ್ಟಿ ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸ್ತಾರೆ. ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಹೈಕಮಾಂಡ್ನಿಂದ ಏಪ್ರಿಲ್ 6ರ ಒಳಗೆ ಬಿಜೆಪಿ ಪಟ್ಟಿ ರಿಲೀಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.